ಹಿಮಪರ್ವತಗಳ ಮೇಲೆ ಇರುವ ಕೈಲಾಸ ಪರ್ವತದಲ್ಲಿ ಈಶ್ವರ ಮತ್ತು ಪಾರ್ವತಿ ದೇವಿಯವರು ಸಂತೋಷವಾಗಿ ವಾಸಿಸುತ್ತಿದ್ದರು. ಪಾರ್ವತಿ ದೇವಿಗೆ ಒಬ್ಬ ಚಿಕ್ಕ ಮಗ ಬೇಕೆಂಬ ಆಸೆ ಇತ್ತು. ಒಂದು ದಿನ ಅವರು ಮಣ್ಣಿನಿಂದ ಒಂದು ಮುದ್ದಾದ ಬಾಲಕನನ್ನು ರಚಿಸಿದರು. ಅವನಿಗೆ ಪ್ರಾಣ ತುಂಬಿದರು. ನೀನು ನನ್ನ ಮಗ ಎಂದು ಪಾರ್ವತಿ ದೇವಿ ಹೇಳಿದರು. ಆ ಬಾಲಕ ಬಾಗಿಲ ಬಳಿ ಧೈರ್ಯವಾಗಿ ನಿಂತ. ಅಷ್ಟರಲ್ಲಿ ಈಶ್ವರ ಬಂದರು. ಆದರೆ ಬಾಲಕ ಒಳಗೆ ಬಿಡಲಿಲ್ಲ. ತಪ್ಪು ತಿಳುವಳಿಕೆಯಿಂದ ಈಶ್ವರ ದುಃಖಕರ ತಪ್ಪು ಮಾಡಿದರು. ಪಾರ್ವತಿ ದೇವಿ ಬಂದು ಅತ್ತು ಬಿಟ್ಲು. ತಕ್ಷಣ ಈಶ್ವರ ತಮ್ಮ ತಪ್ಪನ್ನು ಅರಿತು ಮಗನಿಗೆ ಜೀವ ನೀಡಿದರು. ಆನೆಯ ತಲೆಯನ್ನು ಜೋಡಿಸಿ ಗಣಪತಿಯನ್ನು ಜೀವಂತಗೊಳಿಸಿದರು. ಪಾರ್ವತಿಗೆ ಸಂತಸ ಆಯಿತು. ಈಶ್ವರ ಆಶೀರ್ವಾದ ನೀಡಿದರು. ಎಲ್ಲ ಶುಭಾರಂಭಕ್ಕೂ ಮೊದಲು ಗಣಪತಿ ಪೂಜೆ. ಇಂದಿಗೂ ನಾವು ಹೇಳ್ತೀವಿ, ಗಣಪತಿ ಬಪ್ಪ ಮೋರ್ಯ. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.